ಹೊಸ ದಾಖಲೆನ ಬರೆದಿದೆ ಬೆಂಗಳೂರಿನ ನಮ್ಮ ಮೆಟ್ರೋ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಆಗಿದ್ದು ಕಾರಣ ಪ್ರಯಾಣಿಕರು ಒಂದೇ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿದ್ರು. ಒಂದೇ ದಿನ ಎಷ್ಟು ಗೊತ್ತಾ? 10,73,000 ಜನ ಪ್ರಯಾಣ ಮಾಡಿದ್ದಾರೆ. 15 ವರ್ಷಗಳ ಮೆಟ್ರೋ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಯಾಣಿಕರು ಇಲ್ಲಿ ಮೆಟ್ರೋವನ್ನ ಬಳಕೆ ಮಾಡಿರೋದು. ಇತಿಹಾಸದಲ್ಲೇ ಹೊಸ ದಾಖಲೆ. ಯುಗಾದಿ ರಂಜಾನ್ಗೆ 4 ದಿನ ಸರಣಿ ರಜೆ ಹಿನ್ನೆಲೆ ಹಬ್ಬದ ಹಿಂದಿನ ದಿನ 10 ಲಕ್ಷ ಜನರು ಪ್ರಯಾಣ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ ಆಗಿದೆ. ಸಾಲು ಸಾಲು ರಜಾ. ನಿನ್ನೆ ಯುಗಾದಿ ಹಬ್ಬ, ಇವತ್ತು ಹೊಸ್ತಡ್ಕು ಇತ್ತು. ನಿನ್ನೆ ಇವತ್ತು ಮುಸಲ್ಮಾನ್ ಬಾಂಧವರ ಹಬ್ಬ ಕೂಡ, ರಂಜಾನ್ ಹಬ್ಬ ಕೂಡ. ಹಾಗಾಗಿ ನೋಡಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ಹಾಗಾಗಿ 10 ಲಕ್ಷ ಜನರು ನಮ್ಮ ಮೆಟ್ರೋವನ್ನ ಬಳಸಿದ್ದಾರೆ. 10 ಲಕ್ಷ ಜನ ಹೈಯೆಸ್ಟ್. ಹದಿನೈದು ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಬಳಸಿರೋದು. ಹೊಸ ದಾಖಲೆಯನ್ನ ಬರೆದಿದೆ ಬೆಂಗಳೂರಿನ ನಮ್ಮ ಮೆಟ್ರೋ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಆಗಿದ್ದು ಕಾರಣ ಪ್ರಯಾಣಿಕರು ಒಂದೇ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿದ್ರು. ಒಂದೇ ದಿನ ಎಷ್ಟು ಗೊತ್ತಾ? 10,73,000 ಜನ ಪ್ರಯಾಣ ಮಾಡಿದ್ದಾರೆ. 15 ವರ್ಷಗಳ ಮೆಟ್ರೋ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಯಾಣಿಕರು ಇಲ್ಲಿ ಮೆಟ್ರೋವನ್ನ ಬಳಕೆ ಮಾಡಿರೋದು. ಇತಿಹಾಸದಲ್ಲೇ ಹೊಸ ದಾಖಲೆ. ಯುಗಾದಿ ರಂಜಾನ್ಗೆ 4 ದಿನ ಸರಣಿ ರಜೆ ಹಿನ್ನೆಲೆ ಹಬ್ಬದ ಹಿಂದಿನ ದಿನ 10 ಲಕ್ಷ ಜನರು ಪ್ರಯಾಣ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ ಆಗಿದೆ. ಸಾಲು ಸಾಲು ರಜಾ. ನಿನ್ನೆ ಯುಗಾದಿ ಹಬ್ಬ, ಇವತ್ತು ಹೊಸ್ತಡ್ಕು ಇತ್ತು. ನಿನ್ನೆ ಇವತ್ತು ಮುಸಲ್ಮಾನ್ ಬಾಂಧವರ ಹಬ್ಬ ಕೂಡ, ರಂಜಾನ್ ಹಬ್ಬ ಕೂಡ. ಹಾಗಾಗಿ ನೋಡಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ಹಾಗಾಗಿ 10 ಲಕ್ಷ ಜನರು ನಮ್ಮ ಮೆಟ್ರೋವನ್ನ ಬಳಸಿದ್ದಾರೆ. 10 ಲಕ್ಷ ಜನ ಹೈಯೆಸ್ಟ್. ಹದಿನೈದು ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಬಳಸಿರೋದು. ಹೊಸ ದಾಖಲೆಯನ್ನ ಬರೆದಿದೆ ಬೆಂಗಳೂರಿನ ನಮ್ಮ ಮೆಟ್ರೋ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಆಗಿದ್ದು ಕಾರಣ ಪ್ರಯಾಣಿಕರು ಒಂದೇ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿದ್ರು. ಒಂದೇ ದಿನ ಎಷ್ಟು ಗೊತ್ತಾ? 10,73,000 ಜನ ಪ್ರಯಾಣ ಮಾಡಿದ್ದಾರೆ. 15 ವರ್ಷಗಳ ಮೆಟ್ರೋ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಯಾಣಿಕರು ಇಲ್ಲಿ ಮೆಟ್ರೋವನ್ನ ಬಳಕೆ ಮಾಡಿರೋದು. ಇತಿಹಾಸದಲ್ಲೇ ಹೊಸ ದಾಖಲೆ. ಯುಗಾದಿ ರಂಜಾನ್ಗೆ 4 ದಿನ ಸರಣಿ ರಜೆ ಹಿನ್ನೆಲೆ ಹಬ್ಬದ ಹಿಂದಿನ ದಿನ 10 ಲಕ್ಷ ಜನರು ಪ್ರಯಾಣ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ ಆಗಿದೆ. ಸಾಲು ಸಾಲು ರಜಾ. ನಿನ್ನೆ ಯುಗಾದಿ ಹಬ್ಬ, ಇವತ್ತು ಹೊಸ್ತಡ್ಕು ಇತ್ತು. ನಿನ್ನೆ ಇವತ್ತು ಮುಸಲ್ಮಾನ್ ಬಾಂಧವರ ಹಬ್ಬ ಕೂಡ, ರಂಜಾನ್ ಹಬ್ಬ ಕೂಡ. ಹಾಗಾಗಿ ನೋಡಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ಹಾಗಾಗಿ 10 ಲಕ್ಷ ಜನರು ನಮ್ಮ ಮೆಟ್ರೋವನ್ನ ಬಳಸಿದ್ದಾರೆ. 10 ಲಕ್ಷ ಜನ ಹೈಯೆಸ್ಟ್. ಹದಿನೈದು ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಬಳಸಿರೋದು.
ದಾಖಲೆಯನ್ನ ಬರೆದಿದೆ ಬೆಂಗಳೂರಿನ ನಮ್ಮ ಮೆಟ್ರೋ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆಯನ್ನ ಬರೆಯುವುದಕ್ಕೆ ಆಗಿದ್ದು ಕಾರಣ ಪ್ರಯಾಣಿಕರು ಒಂದೇ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಒಂದೇ ದಿನ ಎಷ್ಟು ಹೊತ್ತ 10,73,000 ಜನ ಪ್ರಯಾಣ ಮಾಡಿದ್ದಾರೆ. 15 ವರ್ಷಗಳ ಮೆಟ್ರೋ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಯಾಣಿಕರು ಇಲ್ಲಿ ಮೆಟ್ರೋವನ್ನ ಬಳಕೆ ಮಾಡಿರೋದು. ಇತಿಹಾಸದಲ್ಲೇ ಹೊಸ ದಾಖಲೆ. ಯುಗಾದಿ ರಂಜಾನ್ಗೆ 4 ದಿನ ಸರಣಿ ರಜೆ ಹಿನ್ನೆಲೆ ಹಬ್ಬದ ಹಿಂದಿನ ದಿನ 10 ಲಕ್ಷ ಜನರು ಪ್ರಯಾಣ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ ಆಗಿದೆ. ಸಾಲು ಸಾಲು ರಜಾ. ನಿನ್ನೆ ಯುಗಾದಿ ಹಬ್ಬ, ಇವತ್ತು ಉಸ್ತರ್ಕು ಇತ್ತು. ನಿನ್ನೆ ಇವತ್ತು ಮುಸಲ್ಮಾನ್ ಬಾಂಧವರ ಹಬ್ಬ ಕೂಡ, ರಂಜಾನ್ ಹಬ್ಬ ಕೂಡ. ಹಾಗಾಗಿ ನೋಡಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ಹಾಗಾಗಿ 10 ಲಕ್ಷ ಜನರು ನಮ್ಮ ಮೆಟ್ರೋವನ್ನ ಬಳಸಿದ್ದಾರೆ. 10 ಲಕ್ಷ ಜನ ಹೈಯೆಸ್ಟ್. ಹದಿನೈದು ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಬಳಸಿರೋದು. ಹೊಸ ದಾಖಲೆಯನ್ನ ಬರೆದಿದೆ ಬೆಂಗಳೂರಿನ ನಮ್ಮ ಮೆಟ್ರೋ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆಯನ್ನ ಬರೆಯುವುದಕ್ಕೆ ಆಗಿದ್ದು ಕಾರಣ ಪ್ರಯಾಣಿಕರು ಒಂದೇ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಒಂದೇ ದಿನ ಎಷ್ಟು ಹೊತ್ತ 10,73,000 ಜನ ಪ್ರಯಾಣ ಮಾಡಿದ್ದಾರೆ. 15 ವರ್ಷಗಳ ಮೆಟ್ರೋ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಯಾಣಿಕರು ಇಲ್ಲಿ ಮೆಟ್ರೋವನ್ನ ಬಳಕೆ ಮಾಡಿರೋದು. ಇತಿಹಾಸದಲ್ಲೇ ಹೊಸ ದಾಖಲೆ. ಯುಗಾದಿ ರಂಜಾನ್ಗೆ 4 ದಿನ ಸರಣಿ ರಜೆ ಹಿನ್ನೆಲೆ ಹಬ್ಬದ ಹಿಂದಿನ ದಿನ 10 ಲಕ್ಷ ಜನರು ಪ್ರಯಾಣ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ ಆಗಿದೆ. ಸಾಲು ಸಾಲು ರಜಾ. ನಿನ್ನೆ ಯುಗಾದಿ ಹಬ್ಬ, ಇವತ್ತು ಉಸ್ತರ್ಕು ಇತ್ತು. ನಿನ್ನೆ ಇವತ್ತು ಮುಸಲ್ಮಾನ್ ಬಾಂಧವರ ಹಬ್ಬ ಕೂಡ, ರಂಜಾನ್ ಹಬ್ಬ ಕೂಡ. ಹಾಗಾಗಿ ನೋಡಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ಹಾಗಾಗಿ 10 ಲಕ್ಷ ಜನರು ನಮ್ಮ ಮೆಟ್ರೋವನ್ನ ಬಳಸಿದ್ದಾರೆ. 10 ಲಕ್ಷ ಜನ ಹೈಯೆಸ್ಟ್. ಹದಿನೈದು ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಬಳಸಿರೋದು. ಹೊಸ ದಾಖಲೆಯನ್ನ ಬರೆದಿದೆ ಬೆಂಗಳೂರಿನ ನಮ್ಮ ಮೆಟ್ರೋ. ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆಯನ್ನ ಬರೆಯುವುದಕ್ಕೆ ಆಗಿದ್ದು ಕಾರಣ ಪ್ರಯಾಣಿಕರು ಒಂದೇ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಒಂದೇ ದಿನ ಎಷ್ಟು ಹೊತ್ತ 10,73,000 ಜನ ಪ್ರಯಾಣ ಮಾಡಿದ್ದಾರೆ. 15 ವರ್ಷಗಳ ಮೆಟ್ರೋ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಯಾಣಿಕರು ಇಲ್ಲಿ ಮೆಟ್ರೋವನ್ನ ಬಳಕೆ ಮಾಡಿರೋದು. ಇತಿಹಾಸದಲ್ಲೇ ಹೊಸ ದಾಖಲೆ. ಯುಗಾದಿ ರಂಜಾನ್ಗೆ 4 ದಿನ ಸರಣಿ ರಜೆ ಹಿನ್ನೆಲೆ ಹಬ್ಬದ ಹಿಂದಿನ ದಿನ 10 ಲಕ್ಷ ಜನರು ಪ್ರಯಾಣ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ ಆಗಿದೆ. ಸಾಲು ಸಾಲು ರಜಾ. ನಿನ್ನೆ ಯುಗಾದಿ ಹಬ್ಬ, ಇವತ್ತು ಉಸ್ತರ್ಕು ಇತ್ತು. ನಿನ್ನೆ ಇವತ್ತು ಮುಸಲ್ಮಾನ್ ಬಾಂಧವರ ಹಬ್ಬ ಕೂಡ, ರಂಜಾನ್ ಹಬ್ಬ ಕೂಡ. ಹಾಗಾಗಿ ನೋಡಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ಹಾಗಾಗಿ 10 ಲಕ್ಷ ಜನರು ನಮ್ಮ ಮೆಟ್ರೋವನ್ನ ಬಳಸಿದ್ದಾರೆ. 10 ಲಕ್ಷ ಜನ ಹೈಯೆಸ್ಟ್. ಹದಿನೈದು ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಬಳಸಿರೋದು.